ನಮಸ್ಕಾರ ಆತ್ಮಿಕರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಹಿಂದೂಗಳೇ ಬಹುಸಂಖ್ಯಾತರಾಗಿದ್ದ ತಮಿಳುನಾಡಿನ ಚಿರುಚೆಂದುರೈ ಅನ್ನೋ ಹಳ್ಳಿಯನ್ನೇ ವಕ್ಫ್ ಬೋರ್ಡ್ ತನ್ನದು ಅಂತ ಹೇಳಿಕೊಂಡಿತ್ತು. ಸೆಪ್ಟೆಂಬರ್ 2022ರಲ್ಲಿ ಬೆಳಕಿಗೆ ಬಂದ ಈ ಪ್ರಕರಣ ದೇಶಾದ್ಯಂತ ವಿವಾದದ ಅಲೆ ಎಬ್ಬಿಸಿತ್ತು. ಈ ಪ್ರಕರಣ ಬೆಳಕಿಗೆ ಬರುವ ಮುನ್ನವೇ ವಕ್ಫ್ ಮಂಡಳಿಯ ನಿರಂಕುಶ ಅಧಿಕಾರಕ್ಕೆ ಕಡಿವಾಣ ಹಾಕಬೇಕು ಅನ್ನೋ ಕೂಗು ಇದ್ದೇ ಇತ್ತು. 2023ರ ಮೇ ತಿಂಗಳಲ್ಲಿ ದಿಲ್ಲಿ ವಕ್ಫ್ ಬೋರ್ಡ್ ಕೂಡ ಸುದ್ದಿಯಲ್ಲಿತ್ತು. ಮಂಡಳಿಯ ಸ್ವಾಧೀನದಲ್ಲಿರುವ 123 ಆಸ್ತಿ ಪರಿಶೀಲನೆ ಮಾಡಿ ಅಂತ ದಿಲ್ಲಿ ಹೈಕೋರ್ಟ್ ತಾಕೀತು ಮಾಡಿತ್ತು. ಈ ಎಲ್ಲ ಬೆಳವಣಿಗೆಗಳ ನಡುವಲ್ಲೇ 2024ರ ಲೋಕಸಭಾ ಚುನಾವಣೆ ಮುನ್ನವೇ ವಕ್ಫ್ ಮಂಡಳಿಗೆ ಮೂಗುದಾರ ಹಾಕೋ ಹೊಸ ಕಾನೂನು ರೂಪಿಸಲು ಕೇಂದ್ರ ಸರ್ಕಾರ ಸಿದ್ಧತೆ ನಡೆಸಿತ್ತು. ಆದರೆ ಈ ಪ್ರಸ್ತಾಪ ಮುಂದುವರಿಯಲಿಲ್ಲ. ಈಗ ಮತ್ತೆ ಬೆಂಕಿ ಬಿರುಗಾಳಿ ಎಬ್ಬಿಸಿದೆ. ಲೋಕಸಭೆಯಲ್ಲೂ ವಕ್ಫ್ ಬಿಲ್ ಮಂಡನೆಯಾಗಿದೆ. ಹಾಗಾದರೆ ಏನಿದು ವಕ್ಫ್ ಕಾಯ್ದೆ? ವಕ್ಫ್ ಮಂಡಳಿಗಿರುವ ಅಧಿಕಾರಗಳೇನು? ಒಟ್ಟು ಆಸ್ತಿ ಎಷ್ಟಿದೆ? ಕೇಂದ್ರದ ಹೊಸ ಕಾನೂನಿನಲ್ಲಿ ಏನಿದೆ? ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಆತ್ಮೀಯರೇ, ವಕ್ಫ್ ಆಸ್ತಿಗಳು ದೇಶಾದ್ಯಂತ ವ್ಯಾಪಕವಾಗಿ ಹರಡಿದೆ. ಅವುಗಳ ಮೌಲ್ಯವನ್ನು ನಿಖರವಾಗಿ ಹೇಳೋದು ಕಷ್ಟ. ಯಾಕಂದರೆ ರಾಜ್ಯದಿಂದ ರಾಜ್ಯಕ್ಕೆ ಭೂಮಿಯ ಬೆಲೆ, ಆಯಾ ಪ್ರಾಂತ್ಯದಲ್ಲಿನ ಮಾರುಕಟ್ಟೆ ದರಗಳು ಏರುಪೇರಾಗಿರ್ತವೆ. ಆದರೂ ಕೇಂದ್ರ ಸರ್ಕಾರದ ಮಾಹಿತಿ ಪ್ರಕಾರ ವಕ್ಫ್ ಮಂಡಳಿಗಳು ಸುಮಾರು 8.7 ಲಕ್ಷ ಆಸ್ತಿ ಹೊಂದಿದ್ದು, ಅವು 9.4 ಲಕ್ಷ ಎಕರೆ ಪ್ರದೇಶದಲ್ಲಿ ಹರಡಿಕೊಂಡಿದೆ. ಈ ಆಸ್ತಿಗಳ ಅಂದಾಜು ಮೌಲ್ಯ ಸುಮಾರು 1.2 ಲಕ್ಷ ಕೋಟಿ ಅಂತ ಹೇಳಲಾಗ್ತಾ ಇದೆ. ಭಾರತ ದೇಶದಾದ್ಯಂತ ಒಟ್ಟು 7,70,000 ವಕ್ಫ್ ಆಸ್ತಿ ಇದೆ. ಸುಮಾರು 9.40 ಲಕ್ಷ ಎಕರೆ ಪ್ರದೇಶದಲ್ಲಿ ದೇಶಾದ್ಯಂತ ವಕ್ಫ್ ಆಸ್ತಿ ಇದೆ. ಈ ಆಸ್ತಿಗಳ ಮೌಲ್ಯ ಹಲವು ಲಕ್ಷ ಕೋಟಿ ರೂಪಾಯಿ ಆಗಬಹುದು. ಆಸ್ತಿಗಳು ಇರುವ ಸ್ಥಳ ಮತ್ತು ಆ ಸ್ಥಳದ ಮಾರುಕಟ್ಟೆ ಮೌಲ್ಯ ಆಧರಿಸಿ ದೇಶಾದ್ಯಂತ ಇರುವ ವಕ್ಫ್ ಆಸ್ತಿಗಳ ಒಟ್ಟು ಮೌಲ್ಯ ನಿರ್ಧರಿಸಬೇಕಾಗುತ್ತದೆ. ಸಾಕಷ್ಟು ವಕ್ಫ್ ಆಸ್ತಿಗಳು ಪ್ರಮುಖ ಸ್ಥಳಗಳ ಆಯಕಟ್ಟಿನ ಪ್ರದೇಶಗಳಲ್ಲೇ ಇದೆ. ಜೊತೆಗೆ ಕೆಲವು ಆಸ್ತಿಗಳಿಗೆ ಐತಿಹಾಸಿಕ ನಂಟಿರೋ ಕಾರಣ ಪುರಾತತ್ವ ಇಲಾಖೆಗೂ ಮಹತ್ವದ್ದಾಗಿದೆ. ಆತ್ಮೀಯರೇ, ಏನಿದು ವಕ್ಫ್ ಕಾಯ್ದೆ ಅನ್ನೋ ಗೊಂದಲ ಹಲವರನ್ನ ಕಾಡ್ತಾ ಇದೆ. ಹೀಗಾಗಿ ಮೊದಲಿಗೆ ವಕ್ಫ್ ಕಾಯ್ದೆ ಅಂದ್ರೇನು ಅನ್ನೋದನ್ನು ಹೇಳ್ಬಿಡ್ತೀವಿ. 1995ರಲ್ಲಿ ಜಾರಿಗೆ ಬಂದ ವಕ್ಫ್ ಕಾಯ್ದೆಯಲ್ಲಿ ಮುಸ್ಲಿಂ ಕಾನೂನನ್ನು ಅನ್ವಯ ಮಾಡಲಾಗಿದೆ. ಈ ಕಾನೂನಿನ ಅನ್ವಯ ಯಾವುದೇ ವ್ಯಕ್ತಿ ಧಾರ್ಮಿಕ ಕಾರಣಕ್ಕಾಗಿ ದಾನ ಮಾಡಿದ ಆಸ್ತಿ ವಕ್ಫ್ ಆಸ್ತಿಯಾಗುತ್ತದೆ. ಈ ಆಸ್ತಿ ವಕ್ಫ್ ಮಂಡಳಿಯ ಸ್ವಾಧೀನಕ್ಕೆ ಬರುತ್ತದೆ. ಜೊತೆಗೆ ವಕ್ಫ್ ಮಂಡಳಿ ಯಾವುದೇ ಆಸ್ತಿಯನ್ನು ತನ್ನ ಆಸ್ತಿ ಅಂತ ಘೋಷಿಸಿ ವಶಕ್ಕೆ ಪಡೆಯೋ ಪರಮಾಧಿಕಾರವನ್ನು ಹೊಂದಿದೆ. 2013ರಲ್ಲಿ ಈ ಕಾಯ್ದೆಗೆ ಅಲ್ಪ ಬದಲಾವಣೆ ತಂದಿದ್ದ UPI ಸರ್ಕಾರ ಭಾರತೀಯ ಪುರಾತತ್ವ ಇಲಾಖೆ, ಭಾರತೀಯ ವಕ್ಫ್ ಮತ್ತು ರಾಜ್ಯ ವಕ್ಫ್ ಘಟಕಗಳಿಗೆ ಅಧಿಕಾರ ಹಂಚಿಕೆ ಮಾಡೋ ಕಾನೂನು ತಂದಿತ್ತು. ಎಂದಿಗೂ ಎಲ್ಲ ಆಸ್ತಿಗಳು ವಕ್ಫ್ ಅಧೀನದಲ್ಲೇ ಇದೆ. ಆತ್ಮೀಯರೇ, ವಕ್ಫ್ ಆಸ್ತಿಯಲ್ಲಿ ವಿವಾದಿತ ಭೂಮಿಗಳೇ ಹೆಚ್ಚಾಗಿದೆ. ಜೊತೆಗೆ ವಕ್ಫ್ ಬೋರ್ಡ್ನಲ್ಲಿ ಮಹಿಳೆಯರ ಪ್ರಾತಿನಿಧ್ಯ ಇಲ್ಲವೇ ಇಲ್ಲ ಎನ್ನುವಷ್ಟಿದೆ. ಮುಸ್ಲಿಮರ ಉಪ ಪಂಗಡಗಳಾದ ಶಿಯಾ, ಬೋಹ್ರಾ ಸೇರಿದಂತೆ ಹಲವರು ವಕ್ಫ್ ಕಾನೂನು ವಿರೋಧಿಸುತ್ತಿದ್ದಾರೆ. ಇಸ್ಲಾಂ ಧರ್ಮ ಉದಯಿಸಿದ ಅರಬ್ ರಾಷ್ಟ್ರಗಳಾದ ಸೌದಿ ಅರೇಬಿಯಾ ಸೇರಿದಂತೆ ಹಲವು ಇಸ್ಲಾಮಿಕ್ ರಾಷ್ಟ್ರಗಳಲ್ಲೇ ಇಲ್ಲದ ಕಾನೂನು ಭಾರತದಲ್ಲಿ ಇದೆ ಅಂತ ಕೆಲವು ಬುದ್ಧಿಜೀವಿಗಳು ವಾದಿಸುತ್ತಿದ್ದಾರೆ. ಹೀಗಾಗಿ ವಕ್ಫ್ ಆಸ್ತಿಗಳ ದುರ್ಬಳಕೆ ತಡೆಯುವುದು ಕೇಂದ್ರ ಸರ್ಕಾರದ ಹೊಸ ಕಾನೂನಿನ ಉದ್ದೇಶ. ವಕ್ಫ್ ಆಸ್ತಿಗಳ ಅಧಿಕಾರವನ್ನು ಸರ್ಕಾರ ಆಯಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳಿಗೆ ನೀಡುವ ಸಾಧ್ಯತೆಯೂ ಇದೆ. ಮೊದಲ ಹಂತದಲ್ಲಿ ಸರ್ಕಾರ ವಕ್ಫ್ ಬೋರ್ಡ್ನ ಎಲ್ಲ ಆಸ್ತಿಗಳ ಪರಿಶೀಲನೆ ಮಾಡಲಿದೆ. ಬಳಿಕ ವಕ್ಫ್ ಬೋರ್ಡ್ ಎಲ್ಲ ಪರಮಾಧಿಕಾರಗಳ ಮೇಲೆ ನಿಯಂತ್ರಣ ಸಾಧಿಸಲಿದೆ. ಜೊತೆಯಲ್ಲೇ ವಕ್ಫ್ ಆಸ್ತಿ ಕುರಿತಾಗಿ ಇರುವ ವ್ಯಾಜ್ಯಗಳ ಪರಿಶೀಲನೆ ಕೂಡ ನಡೆಯಲಿದೆ. ತಿದ್ದುಪಡಿ ಮಸೂದೆಯನ್ನು ಈಗಾಗಲೇ ಕೇಂದ್ರ ಸರ್ಕಾರ ಮಂಡನೆ ಮಾಡಿದೆ. ದೇಶಾದ್ಯಂತ 28 ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಒಟ್ಟು 30 ವಕ್ಫ್ ಮಂಡಳಿಗಳು ಇದೆ. ಇದಕ್ಕೆ ಅಂಕುಶ ಹಾಕೋ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಮಹತ್ವದ ಹೆಜ್ಜೆ ಇಟ್ಟಿದೆ. ಆದರೆ ಈ ಬಿಲ್ ಪಾಸ್ ಆಗುತ್ತಾ ಇಲ್ವಾ ಅನ್ನೋದೇ ದೊಡ್ಡ ಯಕ್ಷ ಪ್ರಶ್ನೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.